ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜೂನ್ 21ರಂದು ಕೆಎನ್ ರಾಜಣ್ಣ ಅಮೃತ ಮಹೋತ್ಸವ, ಅಂದೇ ಅಭಿನಂದನಾ ಗ್ರಂಥ ಬಿಡುಗಡೆ, ಎಲ್ಲರೂ ಭಾಗಿಯಾಗಿ ಯಶಸ್ವಿಗೊಳಿಸಲು ಸಮಿತಿ ಮನವಿ. ಅರಹಳ್ಳಿ ಭಾಗದಲ್ಲಿ ಮುಂಗಾರು ಮಳೆ ಚುರುಕು, ಧಾರಾಕಾರ ಮಳೆಗೆ ಸರ್ಕಾರಿ ಶಾಲಾ ಕಾಂಪೌಂಡ್ ಕುಸಿತ, ವಿದ್ಯಾರ್ಥಿಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲು ಸ್ಥಳೀಯರ ಆಗ್ರಹ. ಆಭರಣದಾಸೆಗೆ ವೃದ್ಧೆಯ ಕೊಲೆ, ಶವ ಸಂಸ್ಕಾರದ ವೇಳೆ ಪ್ರಕರಣ ಬಯಲು, ಆರೋಪಿ ಪತ್ತೆಗೆ ಪೊಲೀಸರಿಂದ ಬಲೆ. ಸಹಕಾರ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರ 75ನೇ ಜನ್ಮದಿನ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಜೂನ್ 21ರಂದು ಶನಿವಾರ ಬೆಳಗ್ಗೆ 11 ಗಂಟೆಗೆ ತುಮಕೂರಿನ ಬಿಎಚ್ ರಸ್ತೆಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿನಂದನಾ ಸಮಿತಿಯ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ರೈತರು ಸೇರಿದಂತೆ ಸಾಮಾಜಿಕ ಸಹಕಾರ ವಲಯದ ಸಮಗ್ರ ಅಭಿವೃದ್ಧಿಗೆ ಬದ್ಧತೆಯಿಂದ ತೊಡಗಿಸಿಕೊಂಡಿರುವ ಜನಪ್ರಿಯ ನಾಯಕ, ಸಹಕಾರ ರಂಗದ ಪ್ರತಿಷ್ಠಿತ ಸಹಕಾರ ರತ್ನ ಪುರಸ್ಕೃತರಾದ ಕೆಎನ್ ರಾಜಣ್ಣ ಅವರು 75ನೇ ವರ್ಷಕ್ಕೆ ಕಾಲಿರಿಸಿದ್ದಾರೆ. ಎಂಎಲ್ಸಿಯಾಗಿ ಬೆಳ್ಳಾವಿ ಶಾಸಕರಾಗಿ ಪ್ರಸ್ತುತ 2ನೇ ಅವಧಿಗೆ ಮಧುಗಿರಿ ಶಾಸಕರಾಗಿರುವ ರಾಜಣ್ಣ ಅವರು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ ಮತ್ತು ತುಮಕೂರು ಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ 3 ದಶಕಗಳಿಂದ ಅಧ್ಯಕ್ಷರಾಗಿ ಜಿಲ್ಲೆಯ ರೈತರ ಹಿತೈಷಿಯಾಗಿ ಅತ್ಯುತ್ತಮ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂದರು. ತುಮಕೂರಿನಲ್ಲಿ ದಿನಾಂಕ 21ನೇ ತಾರೀಕು ಬರ್ತಕ್ಕಂಥ ತಾರೀಕಿನಲ್ಲಿ ಶನಿವಾರ ನಡೀತಿರ್ತಕ್ಕಂಥ ಆ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಇಡೀ ರಾಜ್ಯದ ಮತ್ತು ರಾಜಣ್ಣನವರ ಅಭಿಮಾನಿ ಬಳಗದವರು ತುಮಕೂರಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿರ್ತಕ್ಕಂಥ, ಜೊತೆಯಲ್ಲಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಹಲವಾರು ಜನಪರ ಸೇವೆಗಳನ್ನು ಮಾಡಿರ್ತಕ್ಕಂಥ, 3 ದಶಕಗಳ ಕಾಲ ತುಮಕೂರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ, ವಿಧಾನ ಪರಿಷತ್ತಿನ ಮತ್ತು ಶಾಸಕರಾಗಿ ಮತ್ತು ಮಂತ್ರಿಗಳಾಗಿ ಅವರು ಸೇವೆಯನ್ನು ಮಾಡಿರ್ತಕ್ಕಂಥ ವಿಚಾರವನ್ನು ಗಣನೀಯವಾಗಿ ಅವರ ಅಭಿಮಾನಿ ಬಳಗ ತುಮಕೂರಿನಲ್ಲಿ ಒಂದು ಮಹತ್ತರವಾದ ಅವರ 75ನೇ ವರ್ಷದ ಹುಟ್ಟುಹಬ್ಬ ಮತ್ತು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಯಲ್ಲಿ ಅವರು ಬೆಳೆದು ಬಂದಂಥ ಹಾದಿ, ಅವರ ಸಾಧನೆಯ ಗಲ್ಲುಗಳನ್ನ ಅದ್ರ ಜೊತೆಯಲ್ಲಿ ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಆ ದಿನ ಬಿಡುಗಡೆ ಮಾಡಲಿಕ್ಕೆ. ಪತ್ರಿಕಾಗೋಷ್ಠಿಯಲ್ಲಿ ಅಹಿಂದ ಚಳುವಳಿ ಜಂಟಿ ರಾಜ್ಯ ಸಂಚಾಲಕ ಜಗದೀಶ್ ಚೌಡಲಿ, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ವಾಲ್ಮೀಕಿ ಸಂಘದ ಜಿಲ್ಲಾಧ್ಯಕ್ಷ ಎನ್ವೈ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು. ಮಲೆನಾಡು ಭಾಗವಾದ ಅರೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಮುಂಗಾರು ಮಳೆ ಚುರುಕುಗೊಂಡಿದ್ದು, ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕುಸಿದು ಬಿದ್ದ ಘಟನೆ ವರದಿಯಾಗಿದೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಮಿತಿಯ ಸುತ್ತಲೂ ಸುಮಾರು 10 ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಕಾಂಪೌಂಡ್ನ ಒಂದು ಬದಿಯ ಉದ್ದಗಲಕ್ಕೂ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕುಸಿದು ಬಿದ್ದಿದೆ. ಇದರಿಂದ ಪಕ್ಕದಲ್ಲೇ ನೂತನವಾಗಿ ನಿರ್ಮಿಸಲಾದ ರೈತ ಸಂಪರ್ಕ ಕೇಂದ್ರದ ಸಿಮೆಂಟ್ ಇಂಟರ್ಲಾಕ್ಗಳು ಸಹ ಸಾಕಷ್ಟು ಹಾನಿಯಾಗಿದೆ. ಶಿಥಿಲವಾಗಿ ಬಿದ್ದ ಕಾಂಪೌಂಡ್ ಮಳೆ, ಗಾಳಿ, ಬಿರುಗಾಳಿಯಿಂದ ಗೋಡೆಯ ಸಾಮರ್ಥ್ಯ ಕಡಿಮೆಯಾಗಿದ್ದಲ್ಲದೆ ಕೆಲವೊಮ್ಮೆ ಕಾಂಪೌಂಡ್ ಗೋಡೆಗಳನ್ನು ನಿರ್ಮಿಸುವಾಗ ಸರಿಯಾದ ಗುಣಮಟ್ಟದ ವಸ್ತುಗಳನ್ನು ಬಳಸದೇ ಇರುವುದು ಅಥವಾ ಸೂಕ್ತ ಇಂಜಿನಿಯರಿಂಗ್ ಮಾನದಂಡಗಳನ್ನು ಪಾಲಿಸದಿರುವುದೇ ಇದಕ್ಕೆ ಕಾರಣವಾಗಿರಬಹುದು. ಮಣ್ಣು ಸಡಿಲವಾಗಿದ್ದಾಗ ಅಥವಾ ಅಡಿಪಾಯವನ್ನು ಸರಿಯಾಗಿ ವಿನ್ಯಾಸಗೊಳಿಸಲಿದ್ದಾಗ ಭಾರಿ ಮಳೆಯಿಂದಾಗಿ ದೊಡ್ಡ ಕುಸಿತಕ್ಕೆ ಕಾರಣವಾಗಿದೆ. ಈ ಕುಸಿತದ ಬಗ್ಗೆ ರೈತ ಸಂಪರ್ಕ ಕೇಂದ್ರದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಾಲಾ ಆಡಳಿತ ಮಂಡಳಿಯವರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕೆಂಬುದು ಸ್ಥಳೀಯರು ಆಗ್ರಹವಾಗಿದೆ. ಚಿನ್ನಾಭರಣದ ಆಸೆಗಾಗಿ ದುಷ್ಕರ್ಮಿಗಳು ವೃದ್ಧೆಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ಆಭರಣ ದೋಚಿ ಪರಾರಿಯಾಗಿರುವ ಘಟನೆ ಚನ್ನರಾಯಪಟ್ಟಣದ ಮಕಾನ್ನಲ್ಲಿ ನಡೆದಿದೆ. ಸ್ಥಳೀಯ ನಿವಾಸಿ ಲೋಕೇಶ್ ಎಂಎಸ್ ಅವರ ಸೋದರತ್ತೆ ಕಮಲಮ್ಮ, ಪತಿ ಪುಟ್ಟಲಕ್ಕೇಗೌಡ ಕೆಜೆ ಎಂಬುವರು ಗ್ರಾಮ ಲೆಕ್ಕಾಧಿಕಾರಿಯಾಗಿ ನಿವೃತ್ತಿ ಹೊಂದಿ 2019ರಲ್ಲಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇವರಿಗೆ ರವಿಕುಮಾರ್ ಕೆಪಿ ಹಾಗೂ ಪ್ರೇಮ್ ಕುಮಾರ್ ಕೆಪಿ ಎಂಬ 2 ಗಂಡು ಮಕ್ಕಳಿದ್ದು, ಇಬ್ಬರು ದೈಹಿಕವಾಗಿ ಚಿಕ್ಕಂದಿನಿಂದಲೂ ಅಂಗವಿಕಲರಾಗಿದ್ದರು. ಆದರೆ ರವಿಕುಮಾರ್ 2016ರಲ್ಲಿ, ಪ್ರೇಮ್ ಕುಮಾರ್ 2017ರಲ್ಲಿ ಮೃತಪಟ್ಟಿದ್ದಾರೆ. ಬಳಿಕ ಕಮಲಮ್ಮ ಅವರು ಪಟ್ಟಣದ ಹೊಳೆನರಸೀಪುರ ರಸ್ತೆಯ ಕಗ್ಗಲಿ ಕಾವಲಿನ ಅವರ ಸ್ವಂತ ಮನೆಯಲ್ಲಿ ಒಬ್ಬರೇ ವಾಸವಾಗಿದ್ದರು.
ಲೋಕೇಶ್ ಅವರು 2-3 ದಿನಗಳಿಗೊಮ್ಮೆ ಹೋಗಿ ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಊಟ ತಿಂಡಿ ಹಣ್ಣು ತಿನಿಸು ಕೊಟ್ಟು ಮಾತನಾಡಿಸಿಕೊಂಡು ಬರುತ್ತಿದ್ರು. ಜೂನ್ 16ರಂದು ಬೆಳಗ್ಗೆಯೂ ಹೋಗಿ ಬಂದಿದ್ರು. ಜೂನ್ 17ರಂದು ಸಂಜೆ ಪಕ್ಕದ ಮನೆಯ ಮಾಸ್ಟರ್ ರಾಮಚಂದ್ರ ಹಾಗೂ ಅಂಗಡಿ ಶಶಿಕಲಾ ಎಂಬುವರು ಫೋನ್ ಮಾಡಿ, ನಿಮ್ಮ ಅತ್ತೆ ಫೋನ್ ರಿಸೀವ್ ಮಾಡುತ್ತಿಲ್ಲ, ಮನೆಯ ಒಳಗಡೆ ಲೈಟ್ ಹಾಕಿಲ್ಲ, ಬಾಗಿಲು ಹಾಕಿದಂತಿದೆ, ನೀವೇನಾದರೂ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದೀರಾ ಅಥವಾ ಬೇರೆಯವರು ಕರೆದುಕೊಂಡು ಹೋಗಿದ್ದಾರೆ ಎಂದು ಕೇಳಿದ್ದಾರೆ. ಸುದ್ದಿ ತಿಳಿದ ಕೂಡಲೇ ಲೋಕೇಶ್ ಮನೆಗೆ ಬಂದು ನೋಡಿದಾಗ ಡೋರ್ ಲಾಕ್ ಆಗಿತ್ತು. ಒಳಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡು ಮಲಗಿರಬಹುದೆಂಬ ಶಂಕೆಯಿಂದ ತಮ್ಮ ಬಳಿ ಇದ್ದ ಕೀಯಿಂದ ಬೀಗ ತೆಗೆದು ನೋಡಿದಾಗ ಕಮಲಮ್ಮ ಮಲಗಿದ ಭಂಗಿಯಲ್ಲೇ ಮೃತಪಟ್ಟಿದ್ರು. ನಂತರ ಗಮನಿಸಿದಾಗ ಕಿವಿ ಹಾಗೂ ಕುತ್ತಿಗೆ ಹತ್ತಿರ ರಕ್ತ ಕಾಣಿಸಿದ್ದು ಪರಿಶೀಲಿಸಿದಾಗ ಕಿವಿ, ಕುತ್ತಿಗೆ ಹಾಗೂ ಕೈಬೆರಳಿನಲ್ಲಿದ್ದ ಆಭರಣ ಇರಲಿಲ್ಲ. ದುಷ್ಕರ್ಮಿಗಳು ಚಿನ್ನಾಭರಣ ದೋಚುವ ಉದ್ದೇಶದಿಂದ ಉಸಿರುಗಟ್ಟಿಸಿ ಕಮಲಮ್ಮ ಅವರನ್ನ ಕೊಲೆ ಮಾಡಿ ಕಿವಿಯಲ್ಲಿದ್ದ 6 ಗ್ರಾಂ ತೂಕದ ಚಿನ್ನದ ಓಲೆ, ಕೈಬೆರಳಿನಲ್ಲಿದ್ದ 3 ಗ್ರಾಂ ತೂಕದ ಚಿನ್ನದ ಉಂಗುರ ಹಾಗೂ ಕುತ್ತಿಗೆಯಲ್ಲಿದ್ದ 38 ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರ ಒಟ್ಟು 47 ಗ್ರಾಂ ತೂಕದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಮೇಲೆ 12:30 ಮನೆ ಪಕ್ಕದ ಮನೆಯವರು ಒಬ್ಬರು ಹೋಗಿ ನ್ಯಾಚುರಲ್ ಕಾಮನ್ ಆಗಿ ಬಾಗಿಲು ತೊಟ್ಟಿದ್ದಾರೆ, ಡೋರ್ ಓಪನ್ ಆಗಿಲ್ಲ 12:30. ಅದಾದಮೇಲೆ ಸಂಜೆವರೆಗೂ 4 ಗಂಟೆವರೆಗೂ ರೆಗ್ಯುಲರಾಗಿ 4 o'clock ವಾಕಿಂಗ್ ಹೋಗ್ತಾಯಿದ್ರು. ಅವತ್ತು ನೆನ್ನೆ ವಾಕಿಂಗ್ ಬಂದಿಲ್ಲ ಅನ್ನೋದಕ್ಕೆ ಏನು ಮಾಡಿದ್ರು, ಅಕ್ಕಪಕ್ಕದ ಡೌಟ್ ಪಟ್ಟು ಫೋನ್ ಮಾಡಿದ್ರು, ಹಿಂಗೆ ನಿಮ್ಮ ದೊಡ್ಡಮ್ಮ ವಾಕ್ ಬಂದಿಲ್ಲ, ಬಟ್ 6 ಗಂಟೆ ಲೈಟ್ ಆನ್ ಆಗಿಲ್ಲ ಅಂತ. ಅದಾದಮೇಲೆ ನಾವೇನು ಮಾಡಿದ್ವಿ, ಹಿಂಗಾಯ್ತು ಅಂತ ತಕ್ಷಣ ನಮ್ಮ ಇನ್ನೊಬ್ರು ಮಾವನ ಮಗ ಇದೆ, ಅವ್ರಿಗೆ ಫೋನ್ ಮಾಡಿದ್ವಿ. ಅವರೇ ಬಂದು ಅವ್ರೇನು ಮಾಡಿದ್ರು, ಇಮಿಡಿಯೇಟು ಹೋದ್ರು ಸ್ಪಾಟ್ಗೆ. ಅಲ್ಲಿಗೆ ಹೋದ ಏನಾಗಿತ್ತು, ಮನೆ ಡೋರ್ ಹಾಕಿತ್ತು. ಈ ಹೆಲ್ತ್ ಇಶ್ಯೂರೋಕ್ಕೋಸ್ಕರ ನಮ್ಮ ಮಾವನ ಮಗ ಏನು ಮಾಡಿದ್ರು, ಇನ್ನೊಂದು ಸೇಫ್ಟಿ ಕೀ ಇಟ್ಕೊಂಡಿದ್ರು. ಆ ಕೀ ಏನು ಮಾಡಿ, ಕೀ ನೋಡಿ ಹೋಗೋದೊಳಗಡೆ ನ್ಯಾಚುರಲ್ ಡೆತ್ ನಾವು ನೋಡಿದಾಗ, ಅವ್ರ ಸ್ಪಾಟ್ ನೋಡಿದಾಗ ನ್ಯಾಚುರಲ್ ಡೆತ್ ಥರ ದಿವಾನ್ ಕಾಟ್ ಮೇಲೆ ಮಲಗಿದ್ರು, ಅವ್ರ ಮೇಲೆ ರಗ್ಗಿತ್ತು. ಅದನ್ನು ನಾವು ಫಸ್ಟ್ ಕನ್ಸಿಡರ್ ಮಾಡಿದ್ದು ನ್ಯಾಚುರಲ್ ಡೆತ್ ಅಂತಲೇ 7:15. ಬಟ್ ನಮಗೆ ಫೈನಲ್ಲಾಗಿ ಅಂತಿಮವಾಗಿ ಗೊತ್ತಾಗಿದ್ದು 10:30, 10:45. 10:45 ಹೆಂಗೆ ಗೊತ್ತಾಯಿತು ಅಂತ ಅಂದರೆ, ಅವರು ಹಾಕಿದ ಸರನ್ನ ಗಮನಿಸಿದ್ವಿ, ಎಲ್ಲಿ ಸರ ಅಂತ. ಮನೆಯೆಲ್ಲ ಹುಡುಕಿದ್ವಿ, ಆಗ ಎಲ್ಲೂ ಸಿಗಲಿಲ್ಲ. ಬಂದು ಬಾಡಿ ನೋಡೋಣ ಅಂತ. ಅವಾಗೇನಾಯಿತು, ಸರ ಕಾಣಲಿಲ್ಲ. ಅದಾದಮೇಲೆ ಕಿವಿ ನೋಡಿದಾಗ ಒಂದು ಕಡೆ ಕಿವಿ ಫುಲ್ ಕಿತ್ತೋಗಿತ್ತು, ಇನ್ನೊಂದು ಕಡೆ ಕಟ್ಟಾಗಿತ್ತು, ಬ್ಲೀಡಿಂಗ್ ಆಯ್ತಾಯಿತ್ತು. ಅದಾದಮೇಲೆ ಗೊತ್ತಾಗಿದೆ ನಮಗೆ ಈ ಥರ ಇದಾಗಿದೆ ಅಂತ. ಅದಾದಮೇಲೆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ವಿ, ಮರ್ಡರ್ ಆಗಿದೆ ಕಂಪ್ಲೇಂಟ್ ಕೊಟ್ವಿ. ಬಂದು ಅವರು ಸಾರ್ ಇದು ಮಾಡಿದರು. ಅಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಅಲ್ಲಿ ಫಾರೆಸ್ಟ್ ಏರಿಯಾ ಅದೇ ನಾವು ಹೇಳಿದ್ದೆ, ನಮ್ಮ ಅಣ್ಣನ ಮಗ ಬಂದು ಆವಾಗ ಈ ಥರ ಡ್ರಗ್ ಹಚ್ಕೊಂಡು ಮನೆಕೊಂಡವಳೆ ಸೋನೆ ಒಂಥರ ಏನಾಯಿತು ಅಂತ ಗೊತ್ತಿಲ್ಲ, ಹಂಗೆ ಸತ್ತೋಗ್ಯವ್ರಿ ಅಂತ ಮಾಡಿದ್ರು ಅವರು. ಆಗ ನಾವು ಹಿಂದ್ಗಡೆ ಒಂದು 4-5 ಕಾರಲ್ಲಿ ಬಂದು ಇದು ಮಾಡಿ, ನಾವು 11 ಗಂಟೆ ಆದ್ರೂ ಅದನ್ನು ನೋಡಿರಲಿಲ್ಲ ಒಡವೆನ. ನಾವು 11 ಗಂಟೆ ಮೇಲೆ ತಿಂಡಿ ತರಿಸ್ತೀವಿ, ಒಂದು 20 ಸೀಟ ತಿಂಡಿ ತಂದಾಗ ಆ ತಿಂಡಿ ತಿನ್ನೋಕ್ಕೆ ಅಂತ ಇದು ಮಾಡಿದೆವು. ಒಬ್ಬರು ಯಾರೋ ಇದ್ದಾರೆ ಏನಂದರು, ನೋಡಿ ಅವರು ಉಂಗುರ ಇತ್ತು, ಅದು ಚೈನ್ ಇತ್ತಲ್ಲ ಅದು ಕಾಣ್ತಾ ಇಲ್ಲ ಆಂಟಿದು, ಅವ್ರು ಏನಾದ್ರು ಸ್ನಾನ ಮಾಡೋದು ಬಿಚ್ಚಿಟ್ಟವರ ನೋಡಿ ಅಂತ ಕೇಳಿದ್ರು ಅವರು. ಕೇಳಿ ಅಂದಾಗ ನಾವೇನು ಮಾಡಿದ್ವು, ತಿಂಡಿ ತಿನ್ನೋದು ಬಿಟ್ಟು ನಾವು 11:15 ನಿಲ್ಲಿಸ್ದು, ಹೋಗಿ ನೋಡ್ತೀವಿ ಇದು ಚೈನ್ ಇರಲಿಲ್ಲ. ಜೂನ್ 19ರಂದು ನಗರದ ಹೊರವಲಯದಲ್ಲಿರುವ ಪವನಪುತ್ರ ಕನ್ವೆನ್ಷನ್ ಹಾಲ್ನಲ್ಲಿ ಬಾಲ್ಯ ವಿವಾಹ ಜರುಗುತ್ತಿದೆ ಎಂಬ ಮಾಹಿತಿ ಲಭ್ಯವಾದ ಹಿನ್ನೆಲೆ ಬಾಲಕಿಯನ್ನ ರಕ್ಷಿಸುವ ಮೂಲಕ ಬಾಲ್ಯ ವಿವಾಹ ತಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದಿಲೀಪ್ ಕೆಜಿ ತಿಳಿಸಿದರು. ನಗರದ ತಮ್ಮ ಕಚೇರಿಯಲ್ಲಿಂದು ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಅಭಿಷೇಕ್ ಹೆಚ್ಆರ್ ಎಂಬ ಯುವಕನೊಂದಿಗೆ ಇನ್ನು 18 ವರ್ಷಕ್ಕೆ ಕಾಲಿಡದ ಬಾಲಕಿಯೊಂದಿಗೆ ಪೋಷಕರು ವಿವಾಹವನ್ನ ನಿಶ್ಚಯಿಸಿದ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಈ ಸಂಬಂಧ ಸದರಿ ಸ್ಥಳಕ್ಕೆ ತೆರಳಿ ಬಾಲಕಿಯ ಜನ್ಮ ದಾಖಲೆಗಳನ್ನು ಪರಿಶೀಲಿಸಿದಾಗ ಬಾಲಕಿ 18 ವರ್ಷ ತುಂಬದಿರುವುದು ಕಂಡುಬಂದಿದ್ದು, ಈ ಹಿನ್ನೆಲೆ ಬಾಲಕಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸದ್ಯ ಬಾಲಕಿಯನ್ನ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಒಪ್ಪಿಸಲಾಗಿದ್ದು, ಬಾಲಕಿಗೆ ಸಮಾಲೋಚನೆ ನಡೆಸಿ ಬಾಲಮಂದಿರಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು. ನಿನ್ನೆ ಅಂದರೆ 17/6/2025 ಸಂಜೆ ನಮಗೆ ಶ್ರೀಮತಿ ಮಂಜಮ್ಮ ಹಾಗೂ ದಿವಂಗತ ಶ್ರೀ ರಾಮೇಗೌಡರ ಪುತ್ರ ಆದಂಥ ಶ್ರೀ ಅಭಿಷೇಕ್ ಅವ್ರ ಜೊತೆ ಅಭಿಷೇಕ್ ಅವ್ರ ಜೊತೆ 19/6/2025 ಪವನಪುತ್ರ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಮದುವೆ ಆಗ್ತಿದೆ, ಬಾಲ್ಯ ವಿವಾಹ ಮದುವೆ ಆಗ್ತಿದೆ ಅಂತ ಒಂದು ಮಾಹಿತಿ ಬರುತ್ತೆ. ಸೊ ಅದನ್ನು ನಾವು ಹಾಸನ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಂತ ಶ್ರೀಮತಿ ಜ್ಯೋತಿಲಕ್ಷ್ಮಿ ಅವರಿಗೆ ನಾವು ಮಾಹಿತಿನ ಕೊಡ್ತೀವಿ. ಅವ್ರ ಜೊತೆ ಮೇಲ್ವಿಚಾರಕಿಯರಾದಂಥ ಶ್ರೀಮತಿ ವಾಣಿಶ್ರೀ ಅವ್ರ ಜೊತೆಗೆ ಮಾಹಿತಿನ ಕೊಡ್ತೀವಿ. ಅದೇ ರೀತಿ ನಮ್ಮ DCPO ಯೂನಿಟಲ್ಲಿ ವರ್ಕ್ ಮಾಡ್ತಾ ಇರುವಂಥ ಲೋಹಿತ್ ಅವ್ರನ್ನ ನಾವು ಕಳಿಸ್ಕೊಟ್ಟು ಮಗು ಏನು ಮದುವೆ ನಡೀತಿದೆ ಅದನ್ನು ತಡಿಬೇಕು ಅಂತ ನಾವು ಅವರಿಗೆ ಮಾಹಿತಿ ಕೊಟ್ಟು ಕಳಿಸ್ತೀವಿ. ಸೊ ಅದರಂತೆ ಅವರು ಸದರಿ ಸ್ಥಳಕ್ಕೆ ತೆರಳಿ ಮಗುವಿನ ಒಂದು ಡೇಟ್ ಆಫ್ ಬರ್ತ್ ಅಂದರೆ ಜನ್ಮ ದಿನಾಂಕನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಆ ಮಗುಗೆ 18 ವರ್ಷ ತುಂಬಿಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ಆ ಮಗುನ ಅವರು ವಶಕ್ಕೆ ಪಡೆದು ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಬಂದಾದಮೇಲೆ ಇಲ್ಲಿ ನಮ್ಮಲ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಇರುತ್ತೆ, ಆ ಕಮಿಟಿಗೆ ನಾವು ವಶಕ್ಕೆ ಒಪ್ಪಿಸಿದ್ವಿ. ವಶಕ್ಕೆ ಒಪ್ಪಿಸಿದ ಮೇಲೆ ಅವರು ಆ ಮಗುನ ಒಂದು ಕೌನ್ಸೆಲಿಂಗ್ ಮಾಡಿ ತದನಂತರ ಬಾಲಕಿಯರ ಬಾಲಮಂದಿರಕ್ಕೆ ಬಿಟ್ಟಿರ್ತಾರೆ.
ಇದು ಒಂದು ನಾಳೆ ನಡಿಬೇಕಾಗಿರೋದಂಥ ಒಂದು ಮದುವೆನ ನಾವು ಇವತ್ತು ಏನು ಮಕ್ಕಳನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ 1098 ಕಾಲ್ ಮಾಡಿ ನಮ್ಮ ತಾಲೂಕು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ನಮ್ಮ ಮುಂದೆ ಕರ್ಕೊಬಂದಾಗ ಹುಡುಗಿಗೆ ಇನ್ನೂ ಏಜ್ ಅಂಡರ್ 18 ಇದೆ. ಆ ಅಂಡರ್ 18 ಇರೋದ್ರಿಂದ ನಮ್ಮ ಮುಂದೆ ಬಂದು ಈಗ ಮಗುನ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಇರಿಸಿದ್ದೀವಿ. ಈಗ ನೆಕ್ಸ್ಟು ಮಗುನ ಕೌನ್ಸಿಲಿಂಗ್ ಆಗಿ ಮಗು ಯಾಕೆ ಮದುವೆಗೆ ಒಪ್ಕೋತೋ ಅಥವಾ ಪೇರೆಂಟ್ಸ್ಗಳು ಒತ್ತಾಯದ ಮೇಲೋ ಅದನ್ನೆಲ್ಲ ನಾವು ಸಮಾಲೋಚನೆನೆಲ್ಲನೂ ಅವ್ರನ್ನ ಮಾತಾಡಿಸಿ ಪ್ರತಿಯೊಂದು ಟೈಮ್ ಕೊಟ್ಟು ಮಗುಗೆ ಏನಾದ್ರು ನರ್ವಸ್ ಇದೆಯೋ ಟೈಮ್ ಕೊಟ್ಟು ನೆಕ್ಸ್ಟು ಹುಡುಗಿನ ಪೇರೆಂಟ್ಸ್ ಜೊತೆ ಕಳಿಸ್ಬೇಕು ಒಪ್ಕೊಂಡು ನೆಕ್ಸ್ಟು ಬಾಂಡ್ ಬರ್ಸ್ಕೊಂಡು ಅಥವಾ ಅವ್ರ ಮೇಲೆ ಕೇಸ್ ಆಗೋದಾರೆ ಕೇಸ್ ಮಾಡಿ ಆ ಮಗುನ ಪೇರೆಂಟ್ಸಿಗೆ ಕಳಿಸ್ಕೊಡ್ತೀವಿ. ಬಟ್ ಇದು ಆಗೋಕ್ಕಿಂತ ಮುಂಚೆ ನಾವು ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಆಗಿರ್ತಾರೆ ಅಂದರೆ ಫಸ್ಟು ಲಗ್ನ ಪತ್ರಿಕೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರಲ್ಲ ಅವರಿಂದ ಆಗಬೇಕು. ಫಸ್ಟು ಇನ್ವಿಟೇಷನ್ ಮಾಡ್ತಿದ್ದೀವಿ ಅಂದರೆ ಮಗುವಿನ ಜನನ ಪತ್ರ, ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕು, ಇಲ್ಲ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ತೊಗೋಬೇಕು. ಅದಾದ ನಂತರ ಅಡುಗೆ ಕಾಂಟ್ರಾಕ್ಟ್ ಮಾಡ್ತಾರೆ, ಅವ್ರುಗಳು ತೊಗೋಬೇಕು. ಒಂದು ಅಡುಗೆಗೆ ಹೋಗ್ತಿದ್ದೀವಿ, ಒಂದು ಮದುವೆ ಫಂಕ್ಷನ್ಗೆ ಹೋಗ್ತೀವಿ. ಆಲೂರು ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲೆಗಳಿಗೆ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಹಂಜಳಿಗೆ ಮಂಜುನಾಥ್ ಕಾಳಿಂಗಪ್ಪ ತಿಳಿಸಿದರು. ಹಸಿರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಸಂಸ್ಥೆಯಿಂದ 13ನೇ ವರ್ಷದ ಉಚಿತ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆಯನ್ನು ಜೂನ್ 19ರಿಂದ ಆರಂಭಿಸಲಾಗಿದೆ. ಈ ವರ್ಷವೂ ಕೂಡ ಆಲೂರು ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲೆಗಳಿಗೂ ಸುಮಾರು 30,000 ನೋಟ್ ಪುಸ್ತಕ ಹಾಗೂ ಆಯ್ದ ಶಾಲೆಗಳಿಗೆ 1,000 ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಲಾಗುತ್ತಿದೆ. ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಡಿಜಿಟಲ್ ಎಜುಕೇಷನ್ ಒತ್ತು ಕೊಡುವ ಉದ್ದೇಶದಿಂದ ಗ್ರಾಮೀಣ ಭಾಗದ ಮಕ್ಕಳು ಆರಂಭದಿಂದಲೇ ಬೇಸಿಕ್ ಕಂಪ್ಯೂಟರ್ ಕಲಿಯಲು 5 ಸ್ಮಾರ್ಟ್ ಕ್ಲಾಸ್ ಪ್ರಾರಂಭಿಸುವ ಗುರಿ ಇಟ್ಟುಕೊಂಡು ಈಗಾಗಲೇ ಹಿರಿಯ ಪ್ರಾಥಮಿಕ ಶಾಲೆ ಕಣತೂರು, ಬೈರಾಪುರ ಹಾಗೂ ಹೋತನಹಳ್ಳಿಪುರ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಪ್ರಾರಂಭಿಸುವ ಯೋಜನೆ ಇಟ್ಟುಕೊಳ್ಳಲಾಗಿದೆ ಎಂದರು. ವೆಲ್ಫೇರ್ ಸಂಸ್ಥೆಯಿಂದ 13ನೇ ವರ್ಷದ ಉಚಿತ ನೋಟ್ ಪುಸ್ತಕಗಳು ಮತ್ತು ಬ್ಯಾಗ್ಗಳ ವಿತರಣೆಯನ್ನು ನಾಳೆ ನಾವು ನಮ್ಮ ಆಲೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಪ್ರಾರಂಭಿಸುತ್ತಿದ್ದೇವೆ. ಸುಮಾರು ಆಲೂರು ತಾಲೂಕಿನಲ್ಲಿ 136 ಪ್ರಾಥಮಿಕ ಶಾಲೆಗಳು, ಜೊತೆಗೆ ನಾನು ಓದಿದಂತಹ KPS ಹೈಸ್ಕೂಲು, ಅದರ ಜೊತೆಗೆ ಹಾಸನ ತಾಲೂಕಿನಲ್ಲಿ 3 ಪ್ರಾಥಮಿಕ ಶಾಲೆಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳ ಕೆಲವು ಆಯ್ದ ಶಾಲೆಗಳಿಗೆ ಒಟ್ಟು 165 ಶಾಲೆಗಳನ್ನು ನಾವು ಈ ಸಾರಿ ಗುರಿಯಾಗಿಟ್ಟುಕೊಂಡು ಸುಮಾರು 30,000 ನೋಟ್ ಪುಸ್ತಕಗಳು, ಅದರ ಜೊತೆಗೆ 1000 ಸ್ಕೂಲ್ ಬ್ಯಾಗ್ಗಳು ವಿತರಣೆ ಮಾಡ್ತಾಯಿದ್ವಿ. ಅದರ ಜೊತೆಗೆ ಪ್ರತಿ ಸಾರಿಯಂತೆ ಡಿಜಿಟಲ್ ಎಜುಕೇಷನ್ಗೆ ಒತ್ತು ಕೊಡುವ ಉದ್ದೇಶದಿಂದ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು 1ನೇ ತರಗತಿಯಿಂದಲೇ ಬೇಸಿಕ್ ಕಂಪ್ಯೂಟರ್ ಕಲಿಬೇಕನ್ನೋ ಉದ್ದೇಶದಿಂದ ಸುಮಾರು 5 ಸ್ಮಾರ್ಟ್ ಕ್ಲಾಸ್ಗಳನ್ನು. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆ ನಿರ್ದೇಶಕ ಹಲಸೂರು ಕಾಂತರಾಜು, ದಾಸೇಗೌಡ, ಸತೀಶ್ ಹಾಜರಿದ್ದರು. ಬೇಲೂರು ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದ ಆವರಣದಲ್ಲಿ ಸಸಿ ನೆಡುವ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಅವರ ಹುಟ್ಟುಹಬ್ಬವನ್ನು ಗಣ್ಯರ ಸಮ್ಮುಖದಲ್ಲಿ ಆಚರಿಸಿದರು. ಈ ವೇಳೆ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷ ಆರ್ ಅಶೋಕ್, ಕನ್ನಡ ಕಟ್ಟಾಳು ಎಂದೇ ಕರೆಯುವ ಕರ್ನಾಟಕ ರಕ್ಷಣಾ ವೇದಿಕೆ ಚಂದ್ರಶೇಖರ್ ಅವರ 48ನೇ ಹುಟ್ಟುಹಬ್ಬ ಅಂಗವಾಗಿ ನಾವೆಲ್ಲರೂ ಸೇರಿ ಪೊಲೀಸ್ ಠಾಣೆ ಮುಂಭಾಗ ಸಸಿ ನೆಡುವ ಮೂಲಕ ಆಚರಿಸುತ್ತಿದ್ದು, ಇವರು ಸುಮಾರು 25 ವರ್ಷದಿಂದ ಕನ್ನಡ ಪರವಾಗಿ ಹೋರಾಟ ಮಾಡಿ ನಿರಂತರ ಸೇವೆಯನ್ನು ಮಾಡುತ್ತಿದ್ದಾರೆ. ಹಾಗೆ ಬೇಲೂರು ತಾಲೂಕಿನಲ್ಲಿ ಯಾವುದಾದರೂ ಸಮಸ್ಯೆ ಬಂದಾಗ ಅವರು ಮುಂದೆ ನಿಂತು ಹೋರಾಟ ಮಾಡುತ್ತಿದ್ದಾರೆ. ಹೀಗೆ ಅವರ ಕನ್ನಡದ ಬಗ್ಗೆ ಹೋರಾಟದ ಛಲ ಮನಸ್ಥಿತಿ ಹೀಗೆ ಮುಂದುವರಿಯಲಿ, ಕನ್ನಡ ಪರವಾಗಿ ಧ್ವನಿ ಎತ್ತಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮವನ್ನು ಮಾಡಿ ಚಂದ್ರಶೇಖರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಇವತ್ತು ಚಂದ್ರಶೇಖರ್ ಅವರ ಒಂದು ಜೀವನ ಚರಿತ್ರೆ, ಸುಮಾರು 25 ವರ್ಷಗಳಿಂದ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಆಗಿ ತಾಲೂಕಲ್ಲಿ ಅವರ ಕಾರ್ಯನಿರ್ವಹಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, 25 ವರ್ಷಗಳ ಕಾಲ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಆಗಬೇಕು ಅಂದರೆ ಅಷ್ಟು ಸಾಮಾನ್ಯ ಅಲ್ಲ, ತಿಳ್ಕೊಳ್ಳಿ. ಕಾಲು ಎಳೆಯುವವರೇ ಜಾಸ್ತಿ ಜನ ಇರ್ತಾರೆ ಇವತ್ತಿನ ಕಾಲದಲ್ಲಿ. ಅಂಥದ್ರಲ್ಲೂ ಸಹ ಅವರು ಸುಮಾರು 25 ವರ್ಷಗಳ ಎಲ್ಲರ ವಿಶ್ವಾಸವನ್ನು ತಾಲೂಕಿನಲ್ಲಿ ಗಳಿಸ್ಕೊಂಡು ಇವತ್ತು ಸಹ ಮುಂದೆ ಹೋಗ್ತಿದ್ದಾರೆ ಅಂದರೆ ಅವರ ಒಂದು ಒಳ್ಳೆತನ, ಅವರ ಒಂದು ಒಳ್ಳೆಯ ಗುಣ, ಅವರ ಒಂದು ಏನು ಸ್ನೇಹ ಜೀವಿ ಅಂತಲೇ ಹೇಳ್ಬೋದು. ಅಂಥ ಸ್ನೇಹ ಜೀವಿಯ ಇವತ್ತು ಹುಟ್ಟುಹಬ್ಬವನ್ನು ನಾವು ಗಿಡ ನೆಡುವ ಮುಖಾಂತರ ಆಚರಿಸಿ ಮತ್ತು ಶ್ರೀ ಚೆನ್ನಕೇಶವ ಸ್ವಾಮಿ ದೇವರು ಅವರಿಗೆ ಒಳ್ಳೆಯದು ಮಾಡಲಿ. ಇನ್ನೂ ಹೆಚ್ಚು ಹೆಚ್ಚು ಬೇಲೂರು ತಾಲೂಕಲ್ಲಿ ರಕ್ಷಣಾ ವೇದಿಕೆಯ ಕಾರ್ಯಕ್ರಮಗಳನ್ನು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಸಿಪಿಐ ರೇವಣ್ಣ, ಸಿಎಸ್ಐ ಎಸ್ಜಿ ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಕಸಬಾ ಹೋಬಳಿಯ ಕಡಬನಹಳ್ಳಿ ಗ್ರಾಮದ ಬಡ ಕೃಷಿಕ ಕುಟುಂಬಕ್ಕೆ
ಪ್ರಭಾವಿ ಬಿಜೆಪಿ ಮುಖಂಡನ ಒತ್ತಡಕ್ಕೆ ಮಣಿದ ಕಂದಾಯ ಅಧಿಕಾರಿಗಳಿಂದ ಕಿರುಕುಳಕ್ಕೊಳಗಾಗುತ್ತಿದೆ ಎಂದು ಕೃಷಿಕ ಬಿಡಳ್ಳಿ ಕೃಷ್ಣಪ್ರಸಾದ್ ಆರೋಪ ಮಾಡಿದರು. ಸಕಲೇಶಪುರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಡಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ 16ರಲ್ಲಿ ಸುಮಾರು 8 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ಚಂದ್ರೇಗೌಡ ಎಂಬುವರು 60 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಈ ಜಾಗಕ್ಕೆ 94C ಅಡಿಯಲ್ಲಿ 2.5 ಗುಂಟೆ ಮನೆ ಜಾಗ ಮಂಜೂರಾಗಿದ್ದು, ಉಳಿದ ಜಾಗಕ್ಕಾಗಿ ಫಾರಂ 53 ಹಾಗೂ 57ರಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಆದರೆ ಕಳೆದ 1 ವರ್ಷದಿಂದ ಆಲೂರು ತಾಲೂಕಿನ ಬಿಜೆಪಿ ಮುಖಂಡ ಕಟ್ಟಿಗದ್ದೆ ನಾಗರಾಜ್ ಎಂಬುವರು ಪಕ್ಕದ ಸರ್ವೆ ನಂಬರ್ನಲ್ಲಿ 1 ಎಕರೆ ಜಮೀನು ಖರೀದಿಸಿ ಚಂದ್ರೇಗೌಡರ ಜಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆ ಯಂತ್ರ ಬಳಸಿ ಮತ್ತು ಬಾಡಿಗೆ ಜನರನ್ನು ಕರೆದುಕೊಂಡು ಬಂದು ದಬ್ಬಾಳಿಕೆ ಮಾಡಿದ್ದಾರೆ. ಇದರಿಂದ ಹುಲ್ಲು ಕೊಡವೆ, ಕೊಟ್ಟಿಗೆ ಮತ್ತು ಬೆಳೆಗಳು ನಾಶವಾಗಿವೆ ಎಂದು ಆರೋಪಿಸಿದರು. ಬೆಳ್ಕೊಂಡು ಬರ್ತಾ ಇದ್ವಿ. ಇದುವರೆಗೂ ಯಾವ ಥರದ ತೊಂದರೆ ತಾಪತ್ರೆ ಆಗಲಿ, ರೋಡಿನ ಸಮಸ್ಯೆ ಆಗಲಿ ಇರಲಿಲ್ಲ. ಈಗ ಒಬ್ಬರು ಯುವ ಪ್ರತಿನಿಧಿಯಾಗಿ ಹೊರಟಿದ್ದಾರೆ. ಅವರು ಕಟ್ಟೆಗದ್ದೆ ನಾಗರಾಜ್ ಎಂಬುವರು ಬಂದು 2 ಜನ ಮಧ್ಯದಲ್ಲಿ 1 ಎಕರೆ ಜಮೀನನ್ನು ಕೊಂಡ್ಕೊಂಡು ಅವರು ಸ್ವಲ್ಪ ಇದು ರಿಯಲ್ ಎಸ್ಟೇಟ್ ಮತ್ತು ಸ್ವಲ್ಪ ರಾಜಕೀಯಕ್ಕೆ ಈಗ ಇಳಿತಿದ್ದಾರೆ, ಯುವ ಪ್ರತಿನಿಧಿಯಾಗಿ ಹೊರಟಿದ್ದಾರೆ ಅಂತ. ಅವರು ಜನಸೇವೆ ಮಾಡಬೇಕಾದವರು ಗ್ರಾಮದಲ್ಲಿ ಅನಾವಶ್ಯಕವಾಗಿ ತಿರುಗಾಡೋಕ್ಕೆ ಮಾಡೋಕ್ಕೆ ಸ್ವಲ್ಪ ಬಡವರು ಜಾಗ ಮಾಡ್ಕೊಂಡಿದ್ದು ಒತ್ತುವರಿ ಮಾಡಿ ಸರ್ಕಾರಿ ಜಾಗದಲ್ಲಿ ರೋಡ್ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸುಮ್ಮನೆ ಅನಾವಶ್ಯಕವಾಗಿ ಕೆಲವು ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಅವರೊಟ್ಟಿಗೆ. ಕೆಲವರು ಒಂದು ಡಿಸಿಷನ್ ಕೊಡೋದಕ್ಕೆ ಇನ್ನೊಂದು ಮೇಲಿಂದ ಏನಾದರೂ ಹೇಳಿ. ಜಾಗದ ಸ್ವಾಧೀನದಲ್ಲಿರುವ ಚಂದ್ರೇಗೌಡ ಮಾತನಾಡಿ, ಜಿಲ್ಲಾಧಿಕಾರಿಗಳಿಗೆ ಪದೇ ಪದೇ ದೂರು ನೀಡಿ ತಾಲೂಕು ಅಧಿಕಾರಿಗಳ ಮೂಲಕ ನಾವು ಬೆಳೆದ ಗಿಡಗಳನ್ನು ಕಡಿದು ಹಾಕಿಸಿದ್ದಾರೆ. ಈ ಜಾಗದಲ್ಲಿ ಮೂಲತಃ ಯಾವುದೇ ರಸ್ತೆ ಇಲ್ಲ. ಉಪವಿಭಾಗಾಧಿಕಾರಿಗಳು ಇಬ್ಬರನ್ನು ಕರೆದು ಮಾತನಾಡಿ ನಾಗರಾಜ್ ಅವರಿಗೆ ಕೃಷಿ ಚಟುವಟಿಕೆಗೆ ಟ್ರ್ಯಾಕ್ಟರ್, ಎತ್ತಿನ ಗಾಡಿ ತಿರುಗಲು ಅವಕಾಶ ನೀಡುವಂತೆ ಒಪ್ಪಂದ ಪತ್ರ ಬರೆಸಿಕೊಟ್ಟಿದ್ದಾರೆ. ನಾವು ಒಪ್ಪಿಗೆ ನೀಡಿದರೂ ನಾಗರಾಜ್ ಸ್ಥಳೀಯರಲ್ಲದ ರೈತ ಸಂಘಟನೆಯೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಸುಳ್ಳು ದೂರು ನೀಡಿ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿ ಹರಡಿದ್ದಾರೆ ಎಂದು ಆರೋಪಿಸಿದರು. ನಾವು ಹೋಗೋದು ಕೂಲಿ ಬೆಳಗ್ಗೆ 2.5 ಗುಂಟೆ ಜಾಗ ಇದೆ. ಅದ್ರಾಗ ಬಂದ ಒಂದು ರೋಡ್ ಬೇಕು ಅಂತ ಹೋಗ್ತಾನೆ. ನಮಗೆ ಕಣ ಬೇಕಾದ್ರಾಗೆ ಕೊಟ್ಟಿಗೆ ಬೇಕು, ಇರೋದೊಂದು ಮನೆ. ಅವ್ನು ಅದ್ರೊಳಗೆ ಒಂದು ರೋಡ್ ನಾವು ಇನ್ನೋದಾಗ ಬಂದು ಪಟ್ಟಿಗೆ ಗಿಟ್ಟಿಗೆಲ್ಲ ಹೆಜ್ನುಯ್ಕಿ ಸೌದೆ ಉಳ್ಕೊಡ್ಬೇಕು ದನ ತಿನ್ನ ಅಂತ ಮೇವು ಅದೆಲ್ಲ ಹೆಜ್ನುಯ್ಕಿಬಿಟ್ಟು ಅವನು ರೋಡ್ ಮಾಡ್ಕೊಂಡ. ನಮ್ಮ ಹೋದಾಗ ಕೂಲಿ ಬರೋದು ಅವನು ಯಾರು ಕಟ್ಟೆದ ನಾಗರಾಜ ನಾನು. ಅದಕ್ಕೆ ಅವನು ಇದು ಅವನಿಗೆ ಸಾಮೇಲೆ ಈ ಥರ ಮಾಡಿ ಬೇರೆ ಕಡೆ ದಾರಿಯಿಂದ ನಾವು ರೈತರಾಗಿ ದಾರಿ ಬಿಡ್ಕೊಡ್ತೀವಿ. ನಿನ್ನೆ ಹೇಳಿದಾನೆ ಏನಂತ ಗೊತ್ತಾ, ಟಾಟಿಗೆ ಅಡ್ಡಮಾಗಿದ್ರು ಗದ್ದೆ ಬಿಡಕ್ಬಿಟ್ಟಿಲ್ಲ ಗೌಡ್ರು ಅಂತ ಎಲ್ಲರ ಕಡೆ ಹಾಕಿ ಬಂದಾನೆ. ಚಂದಮ್ಮ ಹೊಸಕೋಟಿಗೆ ಈಸ್ಕೋಟಿಗೆಲ್ಲ ಇವನೊಬ್ಬ ರೈತಾಗಿ ಆ ಥರ ಹೇಳ್ತಾರೆ. ಯಾರು ಹೇಳ್ತಾರೆ ಸ್ವಾಮಿ? ಅವ್ನಿಗೆ ಏನು ತೊಂದರೆ ಮಾಡಿದ್ವಿ ನಾವು? ಇವ್ರು ನೋಡಿ 4 ಎಕರೆ ಗದ್ದೆ ಮ್ಯಾಲಿದೆ, ಇವ್ರು 2 ಎಕರೆ ಇಲ್ಲಿದ್ದಾವೆ. ಇವ್ನು ಮಧ್ಯೆ 1 ಎಕರೆ ತಗೊಂಡಾನೆ. 1 ಎಕರೆ ಗದ್ದೆ ಮಧ್ಯೆ ತಗೊಂಡ್ರು ನೀವು. ಆ ಗದ್ದೆಗೆ ರೋಡ್ ನನಗೆ ಇಲ್ಲಿ ಬೇಕು ಅಂದರೆ ಇವರೆಲ್ಲ ಇಲ್ಲಿ ಬರ್ತಾರೆ. ಇವರೆಲ್ಲಿ ಬರ್ತಾರೆ? ಇವ್ರು ಹುಟ್ಟು ಬೆಳೆದಾರೆ. ಅವ್ನು ನಿನ್ನೆ ತಗೊಂಡ್ರು ಗದ್ದೆ. ಒಂದು ಬೆಳೆನ ಅನ್ನ ತಿಂದಿಲ್ಲ ಅವನು. ಒಂದು ಬೆಳೆನ ಅನ್ನ ತಿಂದಿಲ್ಲ ಇನ್ನೂ ಅವನಿಗೆ ಅಷ್ಟು ಗೊತ್ತಿರ. ನಾವು ಹುಟ್ಟು ಬೆಳೆದ್ರೆ ಏನಿದೆ ಸ್ವಾಮಿ? ಪೂರತ್ ಕಾಲದವ 60 ವರ್ಷ ಇರೋದು. ಅವ್ನು ಎಲ್ಲಿಂದಲ್ಲ ಬಂದು ನಿನ್ನೆ ಬಂದ್ಬಿಟ್ಟು ಆ ಥರ ತೊಂದರೆ ಕೊಡ್ತಾನೆ. ಕೊಡ್ಬೋದಾ ಹೇಳಿ ನೋಡಿ. ಈ ಅಧಿಕಾರಿಗಳು ಬಂದು ಪಟ್ಟಿಗೆ ಹೆಚ್ಚು ಬರ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರೇಗೌಡರ ಕುಟುಂಬದ ಸದಸ್ಯರಾದ ರವೀಂದ್ರ, ಸುಶೀಲಾ, ಉದ್ದೇಶ್ ಹಾಗೂ ಪ್ರೇಮ ಉಪಸ್ಥಿತರಿದ್ದರು. ಸಿಸಿ ರೋಡ್ ಕಾಮಗಾರಿ ಮಾಡಿರುವುದರ ಬಗ್ಗೆ ಅನುಮತಿ ಪತ್ರ ಕೊಡುವುದಕ್ಕಾಗಿ 1 ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ದ್ವಿತೀಯ ದರ್ಜೆ ಸಹಾಯಕರೊಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ಮಂಗಳವಾರ ಕಾಳಗಿ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿದೆ. ದ್ವಿತೀಯ ದರ್ಜೆ ಸಹಾಯಕ ಶರಣಪ್ಪ ಎಂಬಾತರೆ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿರುವ ಸಿಬ್ಬಂದಿ ಎಂದು ತಿಳಿದು ಬಂದಿದೆ. ಶರಣಪ್ಪ ಸಿಸಿ ರೋಡ್ ಕಾಮಗಾರಿ ಅನುಮತಿ ಪತ್ರ ಕೊಡುವುದಕ್ಕಾಗಿ ಗುತ್ತಿಗೆದಾರ ಅಣವೀರಯ್ಯ ಅವರ ಬಳಿ 1 ಲಕ್ಷ ಹಣ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ಈ ಮಾಹಿತಿಯನ್ನು ಅಣವೀರಯ್ಯ ಅವರು ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಎಸ್ಟಿಎ ಸಿಬ್ಬಂದಿ ಶರಣಪ್ಪ ಲಂಚ ಪಡೆಯುತ್ತಿದ್ದ ವೇಳೆಯೇ ಲೋಕಾಯುಕ್ತ ಪೊಲೀಸರ ಎದುರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಸಿಬ್ಬಂದಿಯನ್ನು ವಶಕ್ಕೆ ಪಡೆದ ಲೋಕಾಯುಕ್ತ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ದುರಾಡಳಿತ ನೋಡಿ ಬೇಸತ್ತ ರಾಜ್ಯದ ಜನರ ಬಾಯಲ್ಲಿ ಕುಮಾರಸ್ವಾಮಿ ಆಳ್ವಿಕೆ ಮತ್ತೊಮ್ಮೆ ಬೇಕಿದೆ. 2028ಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಎಂಬ ಜನತೆ ಕನಸು ನನಸು ಮಾಡಲು ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರ ಸೇವೆ ಅಗತ್ಯವಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕರೆ ನೀಡಿದರು. ಗುಬ್ಬಿಪಟ್ಟಣದ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜೆಡಿಎಸ್ ಇಂದಿಗೂ ಸದೃಢವಾಗಿ ಉಳಿದಿದೆ. ಕುಮಾರಣ್ಣನವರ ಆಡಳಿತಕ್ಕೆ ರಾಜ್ಯದ 224 ಕ್ಷೇತ್ರದಲ್ಲಿಯೂ ಪ್ರವಾಸ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಮೊದಲ ಹಂತದಲ್ಲಿ 123 ಕ್ಷೇತ್ರದಲ್ಲಿ ಪ್ರವಾಸ ನಡೆದಿದೆ. ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಈಗ ನಡೆದಿದೆ. ಕಾರ್ಯಕರ್ತರ ಒಗ್ಗೂಡಿಸುವ ಕೆಲಸ ಚುರುಕು ಮಾಡಲಾಗುವುದು ಎಂದು ಹೇಳಿದರು. ಇನ್ನು ಕಾಂಗ್ರೆಸ್ ದುರಾಡಳಿತದ ಬಗ್ಗೆ ಜನರಿಗೆ ಹೇಳುವ ಅಗತ್ಯವೇ ಇಲ್ಲ. ಎಲ್ಲಾ ಹಗರಣ ಬಯಲಿಗೆ ಬಂದಿದೆ, ಬರುತ್ತಲೂ ಇದೆ ಎಂದರು. ಜನತಾದಳ ಪಕ್ಷಕ್ಕೆ ಹೊಸದೇನಲ್ಲ. 4 ಬಾರಿ ಬಹುಶಃ ಶಾಸಕರನ್ನ ನೋಡಿರ್ತಕ್ಕಂಥ ಕಾರು ಹಿಂದಿನಿಂದ 96ರಲ್ಲಿ
ವೀರಣ್ಣಗೌಡರ ಕಾಲದಿಂದನೂ ಇವತ್ತಿನವರೆಗೂ 4 ಬಾರಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ. ಹತ್ತತ್ರ 20 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಶಾಸಕ ಸ್ಥಾನ ಕೊಟ್ಟಿದ್ದಾರೆ ತಾಲೂಕಿನ ಜನತೆ. ಯಾಕೆ ಆಗ್ಲಿಕ್ಕಿಲ್ಲ 28ರಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. 43,000 ರೀಚ್ ಆಗಿದೆ ಅಂದ್ರೆ ನನ್ನ ಪ್ರಕಾರ 43 80 ಕೊಯ್ತಾರೆ, 100-180 ಕೊಯ್ತಾರೆ. ನಾವು ದುಡಿಬೇಕಷ್ಟೇ. ಆಮೇಲೆ ಇನ್ನೊಂದು ಮನಸ್ಸಲ್ಲಿ ಗೊಂದಲ ನನಗೆ ಕುಮಾರಣ್ಣವರದು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟು ಆ ಗೊಂದಲ ಬಗೆಹರಿಸಿ ಯಾರು ಕೂಡ ಒಳಗಡೆ ಮುಂದೆ ತಪ್ಪ ಅಲಯನ್ಸ್ ಏನಿದೆ ನಮಗೆ ಸೀಟ್ ಸಿಎಲ್ಪಿ ನಾಯಕ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಗುಬ್ಬಿ ತಾಲೂಕಿನಲ್ಲಿ ಜೆಡಿಎಸ್ ಇನ್ನೂ ಶಕ್ತಿಯುತವಾಗಿದೆ. ಮೂಲ ಕಾರ್ಯಕರ್ತರ ಸಂಖ್ಯೆ ಬಹಳ ಜನ ಇದ್ದಾರೆ. ಎಲ್ಲ ಕಾರ್ಯಕರ್ತರ ಸಂಘಟನೆ ನಡೆಸಿ ಜಾತ್ಯತೀತ ಮನೋಭಾವ ಬೀರಬೇಕು. ಎಲ್ಲ ವರ್ಗದ ಜಾತಿ ಧರ್ಮ ಜನರನ್ನು ಒಗ್ಗೂಡಿಸಿ ಮುನ್ನಡೆಯಬೇಕು ಎಂದರು. ಈ ತರ 11 ಜನರ ಜೀವನ ಇವರು ಕೈಯಾರು ಮಾಡಿದ್ರು. ಅದರಿಂದ ಇದೆಲ್ಲ ಶಾಪ ಕಟ್ಟಿರ್ತದೆ ಕಾಂಗ್ರೆಸ್ ಸರ್ಕಾರಕ್ಕೆ. ನಾವು ದಯಮಾಡಿ ನಮ್ಮ ಎಲ್ಲ ಒಂದು ಮುಖಂಡರಿಗೆ ನಮ್ಮ ಮನವಿ ಮಾಡೋದಿಷ್ಟೇ, ಇವತ್ತು ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಜನತಾದಳ ಎರಡು ಸೇರಿ ಅಧಿಕಾರ ಬರೋದ್ರಲ್ಲಿ ಸಂಶಯ ಇಲ್ಲ. ಇವತ್ತು ನಾವು ಇದನ್ನ ಉದಾಹರಣೆಗೆ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ನಮಗೆ ಪ್ರಯೋಗ ಆಗಿದೆ. ಆದ್ರಿಂದ ಖಂಡಿತ ನೀವೆಲ್ಲರೂ ಕೂಡ ಮೈ ಹಾಕಿಬೇಡ. ಒಂದ್ಸಲಿ ಕುಮಾರಣ್ಣ ನಾವು ಇನ್ನೊಂದ್ಸಲಿ ಮುಖ್ಯಮಂತ್ರಿ ಮಾಡಿದ್ರೆ 5 ವರ್ಷ ಅವ್ರಿಗೆ ಅಧಿಕಾರ ಕೊಟ್ರೆ ಖಂಡಿತ ಇವತ್ತು ರಾಜ್ಯ ಒಂದು ನೆಮ್ಮದಿಯಾಗಿ ರೈತರನ್ನು ಸಾಧ್ಯ ಆಗ್ತದೆ. ಅದನ್ನ ದಯಮಾಡಿ ಮನಸ್ಸಲ್ಲಿ ಯಾವುದೇ ಒಂದು ನಮ್ಮ ಸ್ವಂತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇಟ್ಕೊಂಡು ಇವನ್ ಎದ್ದಿರ್ತಾನೆ ಹಿಂಗಾಗೋದು ಅಂತ ಇದು ನಾನೇದಾಗಬಾರ್ದು. ಮತ್ತು ನಮ್ಗೆ ಯಾರೋ ಒಳ್ಳೆ ಓಟ್ ಹಾಕ್ಸೋಣ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಸದಸ್ಯ ತಿಪ್ಪೇಸ್ವಾಮಿ, ಜಿಲ್ಲಾಧ್ಯಕ್ಷ ಆರ್ಸಿ ಅಂಜನಪ್ಪ, ತಾಲೂಕು ಅಧ್ಯಕ್ಷ ಚಿಕ್ಕವೀರಯ್ಯ, ಮುಖಂಡರಾದ ಬಿಎಸ್ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎನ್ನುವುದಕ್ಕೆ ಸಾಕ್ಷಿಯಾಗಿ ಮಕ್ಕಳ ಮನೆ ಶಾಲೆಯ ಉದ್ಘಾಟನೆಯನ್ನ ಮಕ್ಕಳಿಂದಲೇ ಮಾಡಿದ ಘಟನೆ ಮಳವಳ್ಳಿ ತಾಲೂಕಿನ ತಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ಸಂಬಂಧ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಲಿಂಗೇಗೌಡ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಶಾಲೆಯನ್ನು ತೆರೆಯುತ್ತಿರುವುದು ಉತ್ತಮ ಬೆಳವಣಿಗೆ. ಅಂಗನವಾಡಿಯವರ ನಿರ್ಲಕ್ಷ್ಯದಿಂದ ಎಲ್ಕೆಜಿ, ಯುಕೆಜಿ ತೆರೆಯಲು ವಿಳಂಬವಾಗಿದ್ದು, ಇಲ್ಲಿನ ಸರ್ಕಾರಿ ಶಾಲೆಯ ಶಿಕ್ಷಕರ ವೃಂದದವರು ಹಾಗೂ ಗ್ರಾಮಸ್ಥರು ಮತ್ತು ಯುವಕರು ಕಾಳಜಿ ವಹಿಸಿ ಶಾಲೆಯನ್ನು ಪ್ರಾರಂಭಿಸಿದ್ದೇವೆ. ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದರು. ಈ ಶಾಲಾ ಶಿಕ್ಷಕರ ಸಹಯೋಗದಲ್ಲಿ ಈ ದಿನ ಎಲ್ಕೆಜಿ, ಯುಕೆಜಿಯನ್ನು ಪ್ರಾರಂಭ ಮಾಡಿದ್ದೀವಿ. ಸರ್ಕಾರ ಆದೇಶನೇ ಮಾಡಿದೆ, ಎಲ್ಕೆಜಿ, ಯುಕೆಜಿಯನ್ನು ಎಲ್ಲ ಮಕ್ಕಳು ಜಾಸ್ತಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರ ಎಲ್ಲಿ ಸರ್ಕಾರಿ ಶಾಲೆ ಪಕ್ಕದಲ್ಲಿದೆ ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದ್ದರೂ ಕೂಡ ಮೊದಲ ಲೀಸ್ಟಲ್ಲಿ ನಮ್ಮ ಶಾಲೆ ಕೂಡ ಎಲ್ಕೆಜಿ ಓಪನ್ ಮಾಡಬೇಕು ಅಂಗನವಾಡಿಯವರು ಅಂತ ಇತ್ತು. 2ನೇ ಲೀಸ್ಟ್ ಆಗೋಷ್ಟರಲ್ಲಿ ಅದು ಮಾಯ ಆಗಿಬಿಡ್ತು. ಆ ಟೈಮಲ್ಲಿ ನಮ್ಮ ಅಂಗನವಾಡಿ, ನಮ್ಮ ಗ್ರಾಮದ 2 ಅಂಗನವಾಡಿ ಇದ್ದರು. 1ನೇ ಅಂಗನವಾಡಿ, 2ನೇ ಅಂಗನವಾಡಿ, 2 ಅಂಗನವಾಡಿ ಇದ್ದರು. ಅಂಗನವಾಡಿ ಶಿಕ್ಷಕರ ನಿರ್ಲಕ್ಷ್ಯದಿಂದ ಇವತ್ತು ಎಲ್ಕೆಜಿ, ಯುಕೆಜಿ ಪ್ರಾರಂಭ ಮಾಡೋದು ತುಂಬ ಕಷ್ಟಕರ ಆಯಿತು. ನಮ್ಮ ಗ್ರಾಮದ ಶಿಕ್ಷಕರು ಏನೇ ಸತಾಯಗತಾಯ ಮಾಡಲೇಬೇಕು ಅಂತ ಬೇಸಿಗೆಯಲ್ಲಿ ಮನೆಗೆ ಹೋಗಿ ನಮ್ಮ ಪೇರೆಂಟ್ಸ್ಗಳನ್ನೆಲ್ಲ. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಮಾದೇಶ, ಶಿವಲಿಂಗೇಗೌಡ, ಜವರೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಬಿ ನಾಗರಾಜ್ ಸೇರಿದಂತೆ ಹಲವರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ತಮ್ಮಡಹಳ್ಳ ಗ್ರಾಮದ ಶ್ರೀ ಹುಲಹಳ್ಳದ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ 15ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿಶೇಷ ಪೂಜಾ ಮಹೋತ್ಸವ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಲಾಯಿತು. ಬೆಳಗ್ಗೆಯಿಂದಲೇ ಅಭಿಷೇಕ, ರುದ್ರಾಭಿಷೇಕ ಸೇರಿದಂತೆ ಪೂಜಾ ಕೈಂಕರ್ಯಗಳೊಂದಿಗೆ ಮಹಾಮಂಗಳಾರತಿ ನಡೆಸಲಾಯಿತು. ಈ ವೇಳೆ ಬಿಜಿಪುರ ಹೊರಮಠದ ಶ್ರೀ ಚಂದ್ರಶೇಖರ ಮಹಾಸ್ವಾಮಿ ಮಾತನಾಡಿ, ಈ ದೇವಾಲಯದಲ್ಲಿ ದಾಸೋಹ ಹಾಗೂ ಪೂಜಾ ವ್ಯವಸ್ಥೆಗಳು ಸರಳವಾಗಿ ಪ್ರಾರಂಭಗೊಂಡು ಇವತ್ತಿಗೆ ಭಕ್ತರ ಕೃಪೆಯಿಂದ ಅದ್ಭುತ ರೂಪದಲ್ಲಿ ರೂಪುಗೊಂಡಿದೆ. ಭಗವಂತನ ಅನುಗ್ರಹದಿಂದ ಈ ದೇವಸ್ಥಾನ ಇನ್ನಷ್ಟು ಶ್ರದ್ಧಾ ಕೇಂದ್ರವಾಗಲಿ. ರೈತರು, ಜನಸಾಮಾನ್ಯರು ಎಲ್ಲರೂ ಶಾಂತಿ, ಸಹಬಾಳ್ವೆ ಮತ್ತು ನೆಮ್ಮದಿಯಿಂದ ಜೀವಿಸಲಿ ಎಂದರು. ದಾಸೋಹದ ವ್ಯವಸ್ಥೆ ಹಾಗೂ ಇಲ್ಲಿ ಪೂಜಾ ವ್ಯವಸ್ಥೆ ಅತ್ಯಂತ ಸರಳವಾಗಿ ಪ್ರಾರಂಭವಾಗಿ ಇವತ್ತು ಅದ್ಭುತವಾದಂಥ ಒಂದು ಸನ್ನಿವೇಶವನ್ನು ಎಲ್ಲ ಕಾಣ್ತಿರ್ತಕ್ಕಂಥದ್ದು ತುಂಬ ಸಂತೋಷ ವಿಚಾರ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಈ ಭಾಗದ ಎಲ್ಲ ರೈತ ವರ್ಗರಿಗೆ, ಎಲ್ಲ ಕೃಷಿಕರಿಗೆ, ಎಲ್ಲ ಜನಗಳಿಗೂ ಒಳ್ಳೆಯದನ್ನು ಮಾಡಿ ಬೆಳೆ ಶಾಂತಿಯನ್ನು ಕರುಣಿಸಲಿ, ಸಹಬಾಳ್ವೆಯನ್ನು ನೀಡ್ತಾ ಬಂದಿರತಕ್ಕಂಥದ್ದು ಆ ಭಗವಂತನ ಕರುಣೆ ಅಂತ ನಾವು ಅರ್ಥಿರೋದು. ಈ ಭಗವಂತನ ಕರುಣೆ ಸದಾ ನಿಮ್ಮ ಮೇಲೆ ಇರಲಿ. ಈ ಭಗವಂತನ ಈ ದೇವಸ್ಥಾನ ಇನ್ನೂ ಅದ್ಭುತವಾಗಿ ಇನ್ನೂ ದಾಸೋಹ ವ್ಯವಸ್ಥೆ ಎಲ್ಲವೂ ಸಹ ನಡೆಯಲಿ ಅಂತ ಹೇಳ್ತಾ, ಅದೇ ರೀತಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ತಮ್ಮಡಪ್ಪನವರು ಸಹ ಸ್ವಾಮಿಯ ನಿಷ್ಠೆಯನ್ನು ಬೆಳೆಸ್ಕೊಂಡು
ಇಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು ನಿಮ್ಮೆಲ್ಲರ ಸಹಕಾರದಿಂದ ಅದು ಕೈಗೂಡ್ತದೆ ಅಂತ ಹೇಳ್ತಾ ಈ ಭಾಗಕ್ಕೆ ಮಹೇಶ್ವರರು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಈ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕ ಗುಡ್ಡಪ್ಪ, ಮಹಾದೇವ್, ಟಿಸಿ ರವಿಕುಮಾರ್, ಟಿಎಸ್ ಸೇರಿದಂತೆ ಹಲವಾರು ಯಜಮಾನರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಜೂನ್ 21ರಂದು ಕೆಎನ್ ರಾಜಣ್ಣ ಅಮೃತ ಮಹೋತ್ಸವ, ಅಂದೇ ಅಭಿನಂದನಾ ಗ್ರಂಥ ಬಿಡುಗಡೆ, ಎಲ್ಲರೂ ಭಾಗಿಯಾಗಿ ಯಶಸ್ವಿಗೊಳಿಸಲು ಸಮಿತಿ ಮನವಿ. ಅರಹಳ್ಳಿ ಭಾಗದಲ್ಲಿ ಮುಂಗಾರು ಮಳೆ ಚುರುಕು, ಧಾರಾಕಾರ ಮಳೆಗೆ ಸರ್ಕಾರಿ ಶಾಲಾ ಕಾಂಪೌಂಡ್ ಕುಸಿತ, ವಿದ್ಯಾರ್ಥಿಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲು ಸ್ಥಳೀಯರ ಆಗ್ರಹ. ಆಭರಣದಾಸೆಗೆ ವೃದ್ಧೆಯ ಕೊಲೆ, ಶವ ಸಂಸ್ಕಾರದ ವೇಳೆ ಪ್ರಕರಣ ಬಯಲು, ಆರೋಪಿ ಪತ್ತೆಗೆ ಪೊಲೀಸರಿಂದ ಬಲೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.